ಹಲೋ ವಿದ್ಯಾರ್ಥಿಗಳೇ, ನಮ್ಮೆಲ್ಲ ನೆಚ್ಚಿನ SSLC ಅಂದರೆ 10ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ನಿಮ್ಮೆಲ್ಲ ಅಭ್ಯಾಸಕ್ಕೆ, ನಿಮ್ಮೆಲ್ಲ ಅಧ್ಯಯನಕ್ಕೆ ನಮ್ಮ ಒಂದು ಬೆಂಬಲ ಸದಾ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ आज की इस वीडियो में हम सारे लोग तृतीय भाषा हिंदी विषय के अंतर्गत व्याकरणांश के बारे में, व्याकरण के अनेक विभागों में से अनेक पार्ट में हम लोग इस वीडियो के द्वारा एक पार्ट के बारे में, एक भाग के बारे में विचार करने का है, अर्थात डिस्कस करने का है। एक साथ क्या करना चाहिए, इस अवधि में सभी छात्र छात्रा एक किताब खोलिए और साथ में एक नोटबुक भी ले लीजिए. ಒಂದು ನೋಟ್ಬುಕ್ ಅನ್ನು ಮತ್ತೆ ನಿಮ್ಮ ಒಂದು ಹಿಂದಿ ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡ್ಕೊಳ್ಳಿ, ಗ್ರಾಮರ್ ಪಾರ್ಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಜೊತೆಗೆ ಹಾಗೆ ನೋಡ್ತಾ ನೀವು ಏನೆಲ್ಲ ಒಂದು ಅಂಶಗಳನ್ನು ನೀವು ನೋಟ್ ಮಾಡ್ಕೋಬೇಕು ಅಂತ ಅನಿಸುತ್ತಾ ಅದನ್ನೆಲ್ಲ ನೀವು ಪೆನ್ ನಿಮ್ಮ ಕೈಯಲ್ಲಿರಲಿ, ಆ ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ನಿಮಗೆ ಡೌಟ್ಸ್ ಸಮಸ್ಯೆಗಳಿದ್ರೆ ಖಂಡಿತ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಬೇಕು, ಮಾಡ್ತೀರಾ ಅಂದ್ಕೊತೀನಿ. ಹಾಗೆ ಎಲ್ಲ ಒಂದು ಇದುವರೆಗೂ ನೋಡಿರ್ತಕ್ಕಂಥ ಎಲ್ಲ ಪಾಠ ಪದ್ಯಾಂಶಗಳು ಹಾಗೆ ಈ ವ್ಯಾಕರಣಾಂಶಗಳು ನಿಮಗೆ ಬಹಳ ಅತ್ಯುಪಯುಕ್ತ ಆಗಿದೆ ಅಂದರೆ ಖಂಡಿತ ನೀವು ಎಸ್ ಅಥವಾ ಥಮ್ಸ್ ಅಪ್ ಅನ್ನು ನೀವು ಖಂಡಿತ ನೀವು ಆಗ್ತೀರಾ ಅಂತ ನಾನಾದರೂ ಭಾವಿಸ್ತೀನಿ. ಓಕೆ, ಹಾಗಾಗಿ ನಿಮ್ಮ ಒಂದು ಬೆಂಬಲ ನಮಗೆ ಮತ್ತಷ್ಟು ಸ್ಫೂರ್ತಿಯನ್ನು ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾವೀಗ ಹೋಗೋಣ. ಮೈ ಹಾಪ್ಕಾ TVM ಸರ್, ನಾನು ನಿಮ್ಮ TVM ಸರ್, ನಿಮಗೆಲ್ಲ ಗೊತ್ತೇ ಇದೆ. हमारा विषय कौन सा है? और सब्जेक्ट नेम इज हिंदी. ನಮ್ಮ ವಿಷಯ ಯಾವುದಾಗಿದೆ? ಹಿಂದಿ ವಿಷಯ ಆಗಿದೆ. तृतीय भाषा हिंदी विषय के अंतर्गत आज इस वीडियो में 5वां व्याकरणांश है. 5th पॉइंट ಆಗಿರತಕ್ಕಂತ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 5th वन ಆಗಿರತಕ್ಕಂತ मुहावरा के बारे में. किसके बारे में? मुहावरा के बारे में आज जानेंगे. ಇವತ್ತಿನ ದಿವಸ ನಾವು ಮುಹಾವರೆಗಳು ಅಂದ್ರೇನು ನಾವು ಬಹುಚಂದಲಿಗೆ ಹೇಳಿದೆ ನಾನು ನಿಮಗೆ. ಪಡೆನುಡಿಗಳು ಕನ್ನಡ में इसका अर्थ क्या होता है? ಪಡೆನುಡಿಗಳು ಅಂತ ನಾವು ಕರೀಬಹುದು. ಇನ್ ಇಂಗ್ಲಿಷ್ ಇಡಿಯಮ್ಸ್ के बारे में, ನಿಮಗೆ ಇಂಗ್ಲೀಷಲ್ಲೂ ಕೂಡ ಇದೆ ಇಡಿಯಮ್ಸ್ಗಳ ಬಗ್ಗೆ, ಹಾಗೆ ಕನ್ನಡದಲ್ಲೂ ಕೂಡ ಪಡೆನುಡಿಗಳು ಅಂತೇಳಿ ನೀವೆಲ್ಲ ಅಧ್ಯಯನ ಮಾಡಿರ್ತೀರ. ಹಾಗೆ हिंदी भाषा में भी मुहावरा के बारे में, मुहावरा का परिचय भी हर पार्ट के शब्दार्थ के नीचे और शब्दार्थ के साथ भी और बीच बीच में पार्ट के विवरण के साथ साथ इन शब्दों का प्रयोग देख सकते हैं. ಈ ಶಬ್ದಗಳ ಪ್ರಯೋಗವನ್ನು ನೀವು ಅನೇಕ ಪಾಠಗಳಲ್ಲಿ ಇವುಗಳ ಒಂದು ಪದ ಪ್ರಯೋಗವನ್ನು ನೀವು ನೋಡಿರ್ತೀರಾ. ಆ ಪದ ಪ್ರಯೋಗವನ್ನು ನೀವು ನೋಡಿದಾಗ ಓದಿದಾಗ ನಿಮಗೆ ಏನನ್ಸುತ್ತಪ್ಪ ಅಂದರೆ ಅವುಗಳ ಒಂದು ಮೇಲ್ನೋಟದ ಅರ್ಥನೇ ಬೇರೆ ಇರುತ್ತೆ. ऊपर के शब्दों का अर्थ अलग रहता है, उसके अंदर और एक अर्थ देने में इन शब्दों का देने के लिए इन शब्दों का प्रयोग किया जाता है. यह व्याकरण की एक विशेषता है. मुहावरा का डेफिनेशन क्या है? डेफिनेशन मीन्स इसके बारे में अर्थ तो व्याख्या क्या है, परिभाषा क्या है, इस प्रकार है. जिस वाक्यांश से प्रकट अर्थ से भिन्न अर्थ पाया जाता है. ಯಾವ ಒಂದು ವಾಕ್ಯಾಂಶದಿಂದ ಯಾವ ಒಂದು ಸೆಂಟೆನ್ಸ್ ನಮಗೆ ವ್ಯಕ್ತ ಮಾಡ್ತಕ್ಕಂಥ ಒಂದು ಅರ್ಥ, ಪ್ರಕಟ್ ಅರ್ಥ ಮೀನ್ಸ್ ಅದು ಹೇಳ್ತಕ್ಕಂಥ ಅಥವಾ ತೋರ್ಪಡಿಸ್ತಕ್ಕಂಥ ಒಂದು ಅರ್ಥಕ್ಕಿಂತ ಬದಲಾಗಿ ಅದಕ್ಕಿಂತ ಮಿಗಿಲಾದ ಒಂದು ಭಿನ್ನವಾದ ಅರ್ಥವನ್ನು, ಭಿನ್ನ ಮೀನ್ಸ್ ಡಿಫ್ರೆಂಟ್ ಮೀನಿಂಗ್ ಅನ್ನು ನಾವು ಪಡಿತೀವಲ್ವಾ, ಅದನ್ನು ನಾವು ರಿಸೀವ್ ಮಾಡ್ಕೊತೀವಲ್ವಾ, ಅವರೇಕ್ ವಿಭಿನ್ನ ಅರ್ಥೋಂಕೋ ಪಾಯಾ ಜಾತಾ ಹೈ, ವಿಶೇಷವಾದ ಒಂದು ಅರ್ಥವನ್ನು. ಇನ್ನು ನಾನು ನಿಮಗೆ ಸಿಂಪ್ಲಿಫೈ ಹೇಳೋದಾದರೆ ಸಾಮಾನ್ಯ ಅರ್ಥಕ್ಕೆ ಬದಲು ವಿಶೇಷ ಅರ್ಥ ದೇನೆ ವಾಲೆ वाक्यांश को ಅಥವಾ ಶಬ್ದಾಂಶೋं को मुहावरा कहा जाता है ಅಥವಾ मुहावरा कहते हैं. ಅಂದರೆ ಸಾಮಾನ್ಯ ಅರ್ಥಕ್ಕೆ ಬದಲಾಗಿ ನಾವು ಸಾಮಾನ್ಯವಾದ ಒಂದು ಕಾಮನ್ ಮೀನಿಂಗ್ ಅನ್ನು ಕೊಡ್ತಕ್ಕಂಥ ಶಬ್ದಗಳಾಗಿರ್ತವೆ, ಆದರೆ ಅದರಲ್ಲಿ ವಿಶೇಷವಾದ ಒಂದು ಅರ್ಥ ಅಡಕವಾಗಿರುತ್ತೆ, ಅದರಲ್ಲಿ ಸೇರ್ಪಡೆ ಆಗಿರುತ್ತೆ. ಅಂಥ ಒಂದು ಶಬ್ದಾಂಶಗಳಿಗೆ ನಾವು उसे मुहावरा कहते हैं. उसे क्या कहते हैं? मुहावरा कहते हैं. इसके बाद हम लोग देखिए इसके बारे में एक उदाहरण भी है, एग्जाम्पल. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನೆಲ್ಲ ಕೊಟ್ಟಿದ್ದಾರೋ ಅದೇ ಅಂಶವನ್ನು ನಾನು ನಿಮಗೆ ಸರಳವಾಗಿ ಹೇಳ್ತಾ ಇದ್ದೀನಿ. ಓಕೆ, उदाहरण में एक है अंगूठा दिखाना का. इसका सामान्य अर्थ क्या है? इसका सामान्य अर्थ है अंगूठा दिखाना ಅಂದರೆ ಹೆಬ್ಬೆಟ್ಟು ತೋರಿಸೋದು ಅಂದರೆ ಹೆಬ್ಬೆಟ್ಟು ತೋರಿಸಿ ನೋ ಅಂತಲ್ಲಾದ್ರೂ ಹೇಳ್ಬೋದು, ಏನೋ ಒಂದು ಸಿಗ್ನಲ್ ಕೊಡ್ಬೋದಲ್ವಾ. इसका अर्थ क्या होता है? ಅಥವಾ ಕೊಡೋದಿಲ್ಲ ಅಂತ. ದೇನೆ से ಸ್ಪಷ್ಟ ಇನ್ಕಾರ ಕರ್ನ, ಕೊಡಲು ಸ್ಪಷ್ಟವಾಗಿ ಒಂದು ರಿಜೆಕ್ಟೆಡ್ ಸಿಂಬಲ್ ಅನ್ನು ಕೊಡ್ತಕ್ಕಂಥದ್ದು. ಓಕೆ,
ಇನ್ಕಾರ್ ಕರ್ನ ದೇನೆ ಸೆ ಸ್ಪಷ್ಟ ಮೀನ್ಸ್ ಕೊಡೋದಕ್ಕೆ ಸ್ಪಷ್ಟವಾದ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಇನ್ಕಾರ್ ಮೀನ್ಸ್ ತಿರಸ್ಕಾರ, ರಿಜೆಕ್ಟ್ ಮಾಡ್ತಕ್ಕಂಥದ್ದು. ಏನೋ ಒಂದು ಕೊಡೋದಕ್ಕೆ, ಏನೋ ಒಂದು ವಿಷಯಕ್ಕೆ ಒಂದು ರೀತಿಯಲ್ಲಿ ಅಸಮ್ಮತಿಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಅಸಮ್ಮತಿಯನ್ನು ಒಂದು ಕೈಯ ಸೂಚನೆಯ ಮುಖಾಂತರ, ಹೆಬ್ಬೆಟ್ಟಿನ ಒಂದು ಸೂಚನೆ ಮುಖಾಂತರ ಶೋ ಮಾಡ್ತಕ್ಕಂಥದ್ದು. ಈ ರೀತಿ ಅರ್ಥವನ್ನು, ಅದು ವಿಶೇಷ ಅರ್ಥವನ್ನು ಅಂಗೂಠ ದಿಕ್ಕಾನ್ ಅಂತಕ್ಕಂಥದ್ದು ಒಳಗೊಂಡಿರುತ್ತೆ. ಇಸ್ ಉದಾಹರಣೆ ಕೆ ಅಲಾವ ಕುಚ್ ಅವ್ರ ಉದಾಹರಣೆ, ಮತ್ತೆ ಕೆಲವು ಉದಾಹರಣೆಗಳಿದ್ದಾವೆ ಮಕ್ಕಳೇ. ಮತ್ತೆ ಕೆಲವು ಉದಾಹರಣೆಗಳು ನಾವು ನೋಡಿದ್ರೆ, ಫಸ್ಟ್ ಒನ್ ಹೀಸ್ ಅಂಗಾರೆ ಉಗಲ್ನ. ಅಂಗಾರೆ ಉಗಲ್ನ ಅಂದ್ರೇನು? ನಖಶಿಕಾಂತ ಹತ್ಕೊಂಡು ಉರಿಯುತ್ತೆ ಅಂತಾರೆ ನಾವು ಕನ್ನಡದಲ್ಲಿ ಹೇಳೋದಾದ್ರೆ. ನಖಶಿಕಾಂತ ಉರಿತೈತೆ ಅಂದರೆ ಆ ರೀತಿ ಕೋಪೋದ್ರಿಕ್ತನಾಗಿ ಒಂದು ತನ್ನ ಭಾವನೆಯನ್ನು ವ್ಯಕ್ತಪಡಿಸೋದು ಬೈಗುಳಗಳ ಮುಖಾಂತರ ಅಥವಾ ಮಾತಿನ ಮೂಲಕ. ಇಸ್ಕ ಅರ್ಥ ಹೇ ಕ್ರೋಧ ಮೇ ಕಠೋರ ವಚನ್ ಬೋಲ್ನ, ಕೋಪದಲ್ಲಿ ಕಠೋರವಾದ ಹಾಡುವರ್ಡನ್ನು ಹೇಳ್ತಕ್ಕಂಥದ್ದು, ಕಠೋರ ವಚನ್ ಬೋಲ್ನ. ಸೆಕೆಂಡ್ ಒನ್ है अपना उल्लू सीधा करना. अपना उल्लू सीधा करना का अर्थ क्या होता है? ಮತ್ತೊಬ್ಬರ ಮೇಲೆ ಗೂಬೆ ಕೂರಿಸೋದು ಅಂತ ಹೇಳಿ, ಮತ್ತೊಬ್ಬರ ಮೇಲೆ ಗೂಬೆ ಕೂರಿಸೋದು ಅಥವಾ ಮತ್ತೊಬ್ಬರನ್ನ ಮೋಸಗೊಳಿಸಿ ತಾನು ಲಾಭ ಪಡೆಯೋದು, ಗೊತ್ತಾಯ್ತಾ? ಮತ್ತೊಬ್ಬರ ತಲೆ ಮೇಲೆ ಹಸ್ತ ಊರೋದು ಅಂತೆಲ್ಲ ಕೂಡ ನಾವು ಕನ್ನಡದಲ್ಲಿ ಬಳಸ್ತೀವಿ. इसे हिंदी में, हिंदी प्रदेशों में इस तरह बोलते रहते हैं. मुहावरों के रूप में, विशेष अर्थ के ರೂಪ ಮೇ ಇನ್ಕ ಪ್ರಯೋಗ ಕಿಯಾ ಜಾತಾ ಹೈ. ಇವುಗಳ ಒಂದು ವಿಶೇಷವಾದ ಒಂದು ಅರ್ಥದ ಸಲುವಾಗಿ ಇವುಗಳನ್ನು ಸಾಮಾನ್ಯವಾಗಿ ಈ ರೀತಿ ಅನ್ವಯ ರೂಪದಲ್ಲಿ ಬಳಸ್ತಾರೆ. ಅಪ್ಪನ ಉಲ್ಲು ಸೀದಾ ಕರ್ನಾಕ ಅರ್ಥ ಯಾವತ್ತ ಕಾಮ್ ನಿಕಾಲ್ನ, ಕೆಲಸ ತಗೊಳೋದಕ್ಕೆ, ಯಾರಿಂದಲ ಒಂದು ಕೆಲಸ ತಗೊಳೋದಕ್ಕೆ ಅವರನ್ನ ಮೂರ್ಖರನ್ನು ಮಾಡಕ್ಕಂತಕ್ಕಂಥದ್ದು. ಸ್ವಾರ್ಥಪೂರ್ಣಕ, ತನ್ನ ಒಂದು ಸ್ವಾರ್ಥವನ್ನು ಪೂರೈಸ್ಕೊಳ್ಳೋದು, ತನ್ನ ಇಚ್ಛೆಯನ್ನು ಪೂರೈಸ್ಕೊಳ್ಳೋದಕ್ಕೆ ಮತ್ತೊಬ್ಬರ ಹತ್ರ ಯಾವುದೇ ರೀತಿಯಲ್ಲಿ ಅವ್ರನ್ನ ಚೀಟಿಂಗ್ ಮಾಡ್ತಕ್ಕಂಥದ್ದು ಅಂತೇಳಿ. ತೀಸ್ರಾ ಹೈ ಆಗ್ ಬಬೂಲವೋನ, ಕೆಂಡ ಕಾರುವುದು ಅಥವಾ ಕಿಡಿ ಕಾರುವುದು, ಬೆಂಕಿ ಉಗುಳೋದು ಅಂದ್ರೇನು? ಅತ್ಯಂತ ಕ್ರೋಧಿತ್ವನ. ಏಕ್ ವ್ಯಕ್ತಿ ಕ ಚೆಹರೆ ಕಿ ಸ್ಥಿತಿ ಕೋ ದೇಕರ್, ಅವರ ಒಂದು ಒಬ್ಬ ವ್ಯಕ್ತಿಯ ಒಂದು ಅವನ ಒಂದು ಎಕ್ಸ್ಪ್ರೆಷನ್, ಫೇಸ್ ಎಕ್ಸ್ಪ್ರೆಷನ್ ನೋಡಿದಾಗ, ಅವನ ಒಂದು ರೀತಿಯನ್ನು ನೋಡಿದಾಗ ಈ ಪದದ ಮೂಲಕ ವರ್ಣಿಸ್ತಾರೆ. ಆಗ್ ಬಬೂಲವೋನ, उनकी बातों में बहुत ही आग बबूला हो गया था. इसका अर्थ क्या होता? ಅತ್ಯಂತ ಕ್ರೋಧಿತ್ವನ, ಹೆಚ್ಚು ಕೋಪ ಆಗ್ತಕ್ಕಂಥದ್ದು, ಹೆಚ್ಚು ಕೋಪ ಉಳ್ಳತಕ್ಕಂಥದ್ದು. ಓಕೆ, ಅತ್ಯಂತ ಕೋಪಿಷ್ಟನಾಗುವುದು. ಚೌಥಾ ಹೈ ಆಸ್ಮಾನ್ ಸಿರ್ ಪರ್ ಉಠಾನ, ಆಕಾಶನ ತಲೆ ಮೇಲೆ ಹೊತ್ಕೊಂಡಂಗೆ ಆಡ್ತಾನೆ ಅಂತ ಕೇಳಿರ್ಬೋದು. ಆಸ್ಮಾನ್ ಸಿರ್ ಪರ್ ಉಠಾನಕ್ಕೆ ಅರ್ಥಕ್ಕೆ ಆಗುತ್ತೆ ಎಲ್ಲ ಏನು ಇದ್ಬದ್ದೆಲ್ಲ ಕೆಲಸಗಳು, ಇದ್ಬದ್ದೆಲ್ಲ ಜವಾಬ್ದಾರಿಗಳು ನಿನ್ನ ಮೇಲೆ ತಲೆ ಮೇಲೆ ಬಿದ್ದಂಗೆ ಆಡ್ತೀಯಲ್ಲೋ ಅಂತೇಳಿ ಮನೇಲಿ ಕೆಲವರು ನಿಮ್ಮ ತಂತೆಗಳಿರ್ಬೋದು, ನಿಮಗೆ ಹೇಳಬಹುದು. ಕೆಲವೊಂದ್ಸರಿ ನೀವೇನಾದರೂ ಒಂದು ಅರ್ಚಾಡ್ತಾ ಇದ್ರಿ, ಕೂಗಾಡ್ತಿದ್ರೆ, ಏನು ಹಿಂಗಾಡ್ತಾ ಇದೆಯಾ, ಆಕಾಶನ ತಲೆ ಮೇಲೆ ಕಳಚ್ಕೊಂಡು ಬಿದ್ದಂಗೆ ಆಡ್ತಾ ಇದೆಯಾ ಅಂದರೆ ಸೌಂಡ್ ಜಾಸ್ತಿ ಆದಾಗ ಯಾಕೆ ಕೂಗಾಡ್ತಾ ಇದೆಯಾ, ಏನಕ್ಕೆ ಅಂತೇಳಿ ಶೋರ್ ಕರ್ನ. ಇಸ್ ಅರ್ಥ ಮೇ ಓ ಶಬ್ದಕ ಪ್ರಯೋಗ ಕಿಯಾ ಜಾತಾ ಹೈ. ಈ ಒಂದು ಅರ್ಥದಲ್ಲಿ ಶೋರ್ ಕರ್ನ ಅಂದರೆ ಗದ್ದಲ ಮಾಡೋದು, ಸೌಂಡ್ ಮಾಡೋದು, ಕಿರ್ಚಾಡೋದು. ಇದಕ್ಕೆ ಅನ್ವಯವಾಗಿ ಆಸ್ಮಾನ್ ಸಿರ್ ಪರ್ ಉಠಾನ ಅಂತೇಳಿ ನಾವು ಮುಹಾವರವಾಗಿ ಪಡೆನುಡಿಯಾಗಿ ನಾವು ಯೂಸ್ ಮಾಡ್ತೀವಿ. ಪಾಂಚವಾಹೆ ಕಮರ್ ಕಸ್ನ ಮೀನ್ಸ್, ಕಮರ್ ಕಸ್ನ ಅಂದ್ರೇನು? ಸೊಂಟ ಕಟ್ಟುವುದು ಅಂದರೆ ಸೊಂಟ ಬಿಗಿ ಮಾಡ್ಕೊಳ್ಳೋದಂದರೆ ಒಂದು ಟವಲನ್ನು ನೀವು ಬಿಗಿ ಮಾಡ್ತೀರಲ್ಲ, ಅಲ್ಲಿಗೆ ನಾನು ಸಿದ್ಧವಾಗಿದ್ದೀನಿ ಯುದ್ಧಕ್ಕೆ ಅಥವಾ ಯಾವುದೇ ಒಂದು ಕೆಲಸವನ್ನು ಪೂರೈಸೋಕ್ಕೆ, ಅಥವಾ ಏನೋ ಪೈಲ್ವಾನ್ ಥರ ರೆಡಿ ಆಗಿದ್ದೀನಿ ಅಂದರೆ ತಯಾರುವೋನ, ಸಿದ್ಧತೆ ಆಗಿರುವುದು ಕಮರ್ ಕಸ್ನ. ಇಸ್ಕೆ ಬಾದ್ ಕೂನ್ ಪಸೀನಾ ಏಕ್ ಕರ್ನ. ಕೂನ್ ಪಸೀನಾ ಮೀನ್ಸ್ ಬ್ಲಡ್ ವಿತ್ ಸ್ವೆಟ್, ರಕ್ತ ಮತ್ತು ಬೆವರನ್ನು ಒಂದು ಮಾಡೋದು. ಒಂದಾಗಿ ಅಂದರೆ ರಕ್ತ ಸುರಿಯುವಷ್ಟು ನಾನು ಕಣ್ಣಲ್ಲಿ ರಕ್ತ ಬಂತು, ನಾನು ಕಷ್ಟಪಟ್ಟಿದ್ದು ಅಂತಾರೆ. ಮತ್ತು ಬೆವರು ಅರಿಯತಕ್ಕ ನಾನು ಕಷ್ಟಪಟ್ಟೆ ಅಂತ ಹೇಳ್ತಾರೆ. ಅಂದರೆ ಅರ್ಥ ಅಷ್ಟು ಹಾರ್ಡ್ ವರ್ಕನ್ನು ಮಾಡಿದ್ದೀನಿ, ಭಾಳ ಕಠಿಣವಾದ ಕೆಲಸವನ್ನು ಮಾಡಿದ್ದೀನಿ. ಮತ್ತು ಬಹುತ್ ಮೆಹನತ್ ಕರ್ನ. ಇಸ್ಕ ಹಿಂದಿ ಅರ್ಥ ಕ್ಯಾ ಹೋತಾ ಹೈ? ಬಹಳ ಪರಿಶ್ರಮ ಪಡ್ತಕ್ಕಂಥದ್ದು, ಓವರ್ ಎಫರ್ಟ್ ಹಾಕಿ ಕೆಲಸ ಮಾಡಿದರೆ ಆ ರೀತಿ ಹೇಳ್ತಕ್ಕಂಥ ಒಂದು ವಿಧಾನ ಕೂಡ ಆಗಿದೆ. ಸೆವೆಂತ್ ಒನ್ ಚಕ್ಕೆ ಚುಡಾನ, ದಿಗ್ಭ್ರಾಂತರಾಗೋದು ಅಂತೇಳಿ ನಮಗೆ ಇಲ್ಲಿ ಈ ಶಬ್ದ ಅರ್ಥವನ್ನು ಕೊಟ್ಟರೆ, ಇಸ್ಕ ಅರ್ಥ ಕ್ಯಾ ಹೋತಾ ಹೈ? ಇಸ್ಕೆ ಅಂದರ್ ಕಿ ವಿಶೇಷ ಅರ್ಥ ಕ್ಯಾ ಹೈ? ಬುರಿ ತರಹ ಹಾರ್ನ, ಕೆಟ್ಟ ರೀತಿಯಲ್ಲಿ ಸೋರೋದು ಅಂದರೆ ಬಹಳ ಹೀನಾಯವಾಗಿ ಸೋಲ್ತಕ್ಕಂಥದ್ದು ಅಂತ. ಇದರ ಅರ್ಥ ಹೀನಾಯವಾಗಿ ಸೋಲುವುದು ಅಂತ ನಾವು ಹೇಳ್ಬೋದು. ಓಕೆ, ಚಕ್ಕೆ ಚುಡಾನ ಇಸ್ ತರ प्रयोग कर सकते हैं. बुरी तरह हारना के अर्थ में
ಆರಾನ ಕೆಟ್ಟ ರೀತಿಲಿ ಸೋಲಿಸ್ತಕ್ಕಂಥದ್ದು, ಯಾರನ್ನೋ ಒಬ್ಬರನ್ನ ಕೆಟ್ಟ ರೀತಿಲಿ ನಾವು ಸೋಲಿಸ್ತಕ್ಕಂಥದ್ದು, ಅದನ್ನೇ ಈ ರೀತಿ ನಾವು ಬಳಕೆ ಮಾಡ್ಬೋದು. ನೆಕ್ಸ್ಟ್ 8th ಒನ್, ದಾಲ್ನಾಗಲ್ಲ ಬೇಳೆ ಬೇಯಿಸ್ಕೊಳಕ್ಕಾಗಲಿಲ್ಲ, ಬೇಳೆ ಬೇಯಿಸಲ್ಲ, ನನ್ನ ಹತ್ರ ಏನೋ ಬೇಳೆ ಬೇಯೋಕ್ಕಾಗಲ್ಲ, ಬೇಳೆ ಬೇಯಿಸೋಕ್ಕೆ ಸಾಧ್ಯ ಇಲ್ಲ ಅಂದರೆ ದಾಲ್ನಾಗಲ್ಲ ಇಸ್ಕಾರ್ತು ಸಫಲ್ನವನು, ನೀನು ನನ್ನ ಹತ್ರ ಏನೇ ಯಾವುದೇ ರೀತಿ ಪ್ರಯತ್ನ ಪಟ್ಟರು ನೀನು ಸಕ್ಸಸ್ ಆಗೋಕ್ಕಾಗಲ್ಲ, ನಾನು ನೀನು ಸೋಲ್ಸೋಕ್ಕಾಗಲ್ಲ, ಅಲ್ಲಿ ನೀನು ಫೇಲ್ಯೂರ್ ಆಗ್ತೀಯಾ ಅಂಥೇಳಿ. ಸಫಲ್ನ ಹೋನ, ಯಶಸ್ಸು ಸಿಗಲ್ಲ, ನೀನೆಷ್ಟೇ ನನ್ನ ಹತ್ರ ಬೇಳೆ ಬೇಯಿಸ್ಕೊಳಕ್ಕಾಗಲ್ಲ ಅಂತ ಹೇಳಿ ಈ ರೀತಿ ಮಾತಾಡೋದನ್ನು ನಾವು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಲ್ವಾ. ಇಂತಿಷ್ಟು ಉದಾಹರಣೆಗಳನ್ನು ನಾವು ನೀವೆಲ್ಲ ಗಮನಿಸಿದ ಮೇಲೆ ನಿಮಗೆ ಈ ಒಂದು ಮುಹಾವರೆಗಳ ಒಂದು ಅಂಶದ ಬಗ್ಗೆ ನಿಮಗೆ ಇನ್ನೂ ಪಾಠಗಳಲ್ಲಿ ಶಬ್ದಾರ್ಥದ ಜೊತೆಯಲ್ಲಿ ಅದರ ಕೆಳಭಾಗದಲ್ಲಿ ನಿಮಗೆ ಮುಹಾವರೆಗಳ ಒಂದು ಲಿಸ್ಟನ್ನು ಕೊಟ್ಟಿರ್ತಾರೆ. ಆ ಲಿಸ್ಟ್ ಜೊತೆಗೆ ಅದರ ಮೀನಿಂಗ್ ಕೂಡ ಕೊಟ್ಟಿರ್ತಾರೆ. ಮತ್ತು ಕೆಲವು ಪಾಠಗಳಲ್ಲಿ ಅಭ್ಯಾಸ ಪ್ರಶ್ನೆಗಳಲ್ಲಿ ಮ್ಯಾಥ್ ಫಾಲೋಯಿಂಗ್ ಕೂಡ ನಿಮಗೆ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ನೀವು ಅವನು ಏನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಆ ಮುಹಾವರೆಗಳನ್ನೆಲ್ಲ ಚೆನ್ನಾಗಿ ಮನನ ಮಾಡ್ಕೊಳ್ಳಿ, ಅಧ್ಯಯನ ಮಾಡಿ, ಚೆನ್ನಾಗಿ ಓದಿ, ಮತ್ತು ಇದನ್ನು 10 ಸರಿ ಮುಹಾವರೆಗಳ ಒಂದು ಲಿಸ್ಟನ್ನು ಮಾಡ್ಕೊಳ್ಳಿ. ಸಪ್ರೇಟ್ ಲಿಸ್ಟ್ ಮಾಡಿಕೊಂಡು ಆ ಲಿಸ್ಟನ್ನು ನೀವು ಮುಹಾವರೆಗಳ ಒಂದು ಪಟ್ಟಿಯನ್ನು ಮಾಡ್ಕೊಂಡ ಮೇಲೆ ಮುಹಾವರ ಶಬ್ದಗಳ ಓದಿ ಅದ್ರ ಮುಂದೆ ಇರ್ತಕ್ಕಂಥ ಒಂದು ಮೀನಿಂಗನ್ನು ಕೂಡ ನೀವು ಪದೇ ಪದೇ ಓದಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಮತ್ತು ರೈಟಿಂಗ್ ಕೂಡ ನಿಮಗೆ ಸ್ಕಿಲ್ ಬೆಳಿಬೇಕು, ಕಾಗುಣಿತಗಳು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲ ಇರಬಾರ್ದು. ಹಾಗಾಗಿ ಇದರೊಂದಿಗೆ ನಾವು ನೀವೆಲ್ಲ ಮುಹಾವರಾ ಕೆ ಬಾರೆ ಮೇ ಸಂಬಂಧಿತ್ ಇತನೆ ಚೋಟೆ ಸೆ ಅಂಶೋं को समझकर आए हैं. ನಾವು ಇದುವರೆಗೂ ಇಷ್ಟೆಲ್ಲ ಅಂಶಗಳನ್ನು ನಾವು ಅರ್ಥ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ನೀವೆಲ್ಲ ಈ ಒಂದು ವಿಡಿಯೋನ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಆಗಿದ್ರೆ ನೀವೆಲ್ಲ ಓಕೆಯನ್ನು ಹೇಳ್ತಿರಲ್ವಾ, ಓಕೆ ಅಂತೇಳಿ ಕಾಮೆಂಟ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋನ ನೀವು ಮತ್ತೆ ಇನ್ನು ಬೇರೆ ನಿಮ್ಮ ಸಂಗಡಿಗರಿಗೆ, ನಿಮ್ಮ ಇತರೆ ವಿದ್ಯಾರ್ಥಿನಿಯರಿಗೆ, ಮತ್ತು ನಿಮ್ಮ ಹಿಂದೆ ಬರ್ತಕ್ಕಂಥ 9th ಸ್ಟ್ಯಾಂಡರ್ಡ್ ಮಕ್ಕಳಿಗೂ ಕೂಡ ಇದನ್ನು ರೆಫರ್ ಮಾಡಿ, ಅಂದರೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೇಳಿ. ಮತ್ತು ಇನ್ನು ಯಾರೆಲ್ಲ ಈಗ ಇವತ್ತು ಹೊಸ್ದಾಗಿ ನೋಡ್ತಾ ಇದ್ದೀರೋ ನಿಮ್ಮ ಸಬ್ಸ್ಕ್ರೈಬ್ ಖಂಡಿತ ಆಗಲಿ. ಹಾಗಾಗಿ ಸಬ್ಸ್ಕ್ರೈಬ್ ಬಟನ್ನ ನೀವು ಕ್ಲಿಕ್ ಮಾಡಿ ನಿಮ್ಮ ಕ್ಷಣದ ನಮ್ಮ ಪರೀಕ್ಷೆ ಚಾನಲ್ನ ಅಪ್ಡೇಟನ್ನು ನೀವು ಪಡಿಬೋದು. ಅದರಿಂದ ಭಾಳ ಅನುಕೂಲತೆ ನಿಮಗೆ ಆಗುತ್ತೆ. ನಾವು ನಿಮಗೆ ಏನೇ ಪ್ರಶ್ನೆಗಳು ಇದ್ದರೂ ಕೂಡ, ಸಂದೇಹಗಳು ಇದ್ದರೂ ಕೂಡ ನಾವು ಖಂಡಿತ ನಿಮಗೆ ಉತ್ತರವನ್ನು ಕೊಡ್ತೀವಿ. ಹಾಗೆ ಯಾವುದೇ ಸಜೆಷನ್ಸ್ ಸಲಹೆಗಳು ಇದ್ದರೂ ಕೂಡ ನೀವು ಕಾಮೆಂಟ್ ಮಾಡ್ಬೋದು. ಎಲ್ಲೆಲ್ಲ ಕಾಮೆಂಟ್ ಮಾಡ್ಬೋದು, ವಾಟ್ಸಪ್ ಚಾನಲ್ ಇದೆ, ಹಾಗೆ ಯೂಟ್ಯೂಬಲ್ಲಿ ನೀವು ಕಾಮನ್ ಆಗಿ ನೀವು ಕಾಮೆಂಟ್ ಮಾಡ್ತಕ್ಕಂಥದ್ದು ನಿಮಗೆ ಅಲ್ಲಿ ಅಭ್ಯಾಸ ಆಗಿರುತ್ತೆ. ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ಕಾಮೆಂಟ್ ಮಾಡ್ಬೋದು ಅಂತ ಹೇಳ್ತಾ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾವು ನೀವು ಮತ್ತೆ ಭೇಟಿಯಾಗೋಣ ಮಕ್ಕಳೇ. ಎಲ್ಲರಿಗೂ ಧನ್ಯವಾದ.